thermodynamics synopsis. So important point synopsis na discuss ಮಾಡೋಣ ಈ ಟಾಪಿಕ್ ಇದು. So it's very good to solve. ಹೌದಾ? Okay. So first, so ಈ ಟಾಪಿಕ್ ಅಲ್ಲಿ we'll have some basic terms. ಟರ್ಮಿನಾಲಜಿ ಅಲ್ಲಿ ಇರುತ್ತಲ್ಲ ಆ ಬೇಸಿಕ್ ಟರ್ಮ್ ಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಏನಿದೆ ಇದರಲ್ಲಿ ಸಿಸ್ಟಮ್. ವಾಟ್ ಯು ಮೀನ್ ಬೈ ಸಿಸ್ಟಮ್? ಸಿಸ್ಟಮ್ ಅಂದ್ರೆ ಏನು? ಸೊ ಅ ಮ್ಯಾಕ್ರೋಸ್ಕೋಪಿಕ್ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್. ಮ್ಯಾಕ್ರೋಸ್ಕೋಪಿಕ್ ಪಾರ್ಟ್ ಆಫ್ ಯೂನಿವರ್ಸ್. ಪಾರ್ಟ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಅಂಡರ್ ಸ್ಟಡಿ. ಅಂಡರ್ ಸ್ಟಡಿ. ನೋಡಿ, ನಾವು ಯಾವ ವಸ್ತುವಿನ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ ಆ ವಸ್ತುಗೆ ಏನ್ ಕರಿಬೇಕು ನಾವು? ಸಿಸ್ಟಮ್ ಅಂತ ಕರಿಬೇಕು. ದಟ್ ಈಸ್ ದಿ ಮ್ಯಾಕ್ರೋಸ್ಕೋಪಿಕ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಮ್ಯಾಕ್ರೋಸ್ಕೋಪಿಕ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಸರೌಂಡಿಂಗ್ ಅಂದ್ರೆ ಏನು? ಸರೌಂಡಿಂಗ್ ಇದರಲ್ಲಿ ಏನ್ ಬರುತ್ತೆ? ಇನ್ನೊಂದು ಟರ್ಮ್ ಸರೌಂಡಿಂಗ್ ಅಂತ ಬರುತ್ತೆ. ಹೌದಾ? ಸೊ ಇಟ್ ಈಸ್ ದಿ ಪಾರ್ಟ್ ಆಫ್ ದಿ ಯೂನಿವರ್ಸ್. ಪಾರ್ಟ್ ಆಫ್ ದಿ ಯೂನಿವರ್ಸ್. Part of the universe apart from the system. Apart from system. ನೋಡಿ, ಸಿಸ್ಟಮ್ ಬಿಟ್ಟು ಉಳಿದಿದ್ದೆಲ್ಲ ಏನ್ ಕರಿಬೇಕು ನಾವು? ಸರೌಂಡಿಂಗ್ ಅಂತ ಕರಿಬೇಕು. ಹಂಗಂದ್ರೆ ಏನಂತ ಇದು? ಯೂನಿವರ್ಸ್ ಈಕ್ವಲ್ ಟು ಸಿಸ್ಟಮ್ ಪ್ಲಸ್ ಸರೌಂಡಿಂಗ್. ಸಿಸ್ಟಮ್ ಪ್ಲಸ್ ಸರೌಂಡಿಂಗ್. ಯೂನಿವರ್ಸ್ ಅಂದ್ರೆ ಏನು? ಸಿಸ್ಟಮ್ ಪ್ಲಸ್ ಸರೌಂಡಿಂಗ್. ಹೌದಾ? ಸೊ ಇದರಲ್ಲಿ ಸಿಸ್ಟಮ್ ಅಲ್ಲಿ ಬಹಳ ತರ ಬರುತ್ತೆ. ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ಹೌದಾ? ಇದರಲ್ಲಿ ಇಂಪಾರ್ಟೆಂಟ್ ಇರೋ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೇಟ್ ಫಂಕ್ಷನ್ ಅಂತ ಬರುತ್ತೆ. ಸ್ಟೇಟ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್. ವಾಟ್ ಯು ಮೀನ್ ಬೈ ಸ್ಟೇಟ್ ಫಂಕ್ಷನ್? ಸ್ಟೇಟ್ ಫಂಕ್ಷನ್ the variables like ಇಲ್ಲಿ ಒಂದಿಷ್ಟು ವೇರಿಯೇಬಲ್ಸ್ ಇದೆ. ವೇರಿಯೇಬಲ್ಸ್ ಲೈಕ್ ಟೆಂಪರೇಚರ್ ವೇರಿಯೇಬಲ್. ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್, etc. which define the state of a system. Which define state of a system. State of a system are called state function. ನೋಡ್ರಿ, ಇದೊಂದು ಯಾವುದೋ ವಸ್ತು ಐತೆ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಸಿಸ್ಟಮ್. ಈ ಸಿಸ್ಟಮ್ದು ಟೆಂಪರೇಚರ್ T1, ಪ್ರೆಷರ್ P1, ವಾಲ್ಯೂಮ್ V1. ಹೌದಾ? ಇವು ಮೂರಕ್ಕೆ ಏನ್ ಕರಿತೀವಿ ನಾವು? ಸ್ಟೇಟ್ ಆಫ್ ಅ ಸಿಸ್ಟಮ್ ಅಂತ ಕರಿತೀವಿ. ಹೌದಾ? ಈ ಸಿಸ್ಟಮ್ ನಾನು ಒಂದು ಬೇರೆ ಕಂಡೀಷನ್ ಚೇಂಜ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀನಿ ನಾನು? ಟೆಂಪರೇಚರ್ ಇಸ್ T2, ಪ್ರೆಷರ್ ಇಸ್ P2, ವಾಲ್ಯೂಮ್ ಇಸ್ V2. ಹೌದಾ? ದಿಸ್ ಈಸ್ ಅನದರ್ ಸ್ಟೇಟ್ ಆಫ್ ದಿ ಸಿಸ್ಟಮ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಸ್ಟೇಟ್ ಫಂಕ್ಷನ್ಸ್. ಏನು? ಸ್ಟೇಟ್ ಫಂಕ್ಷನ್. ಯಾಕಂತಂದ್ರೆ ಸಿಸ್ಟಮ್ ಸ್ಟೇಟ್ ಚೇಂಜ್ ಆದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ದೇ ಡಿಪೆಂಡ್ಸ್ ಅಪಾನ್ ದಿ ಸ್ಟೇಟ್ ಆಫ್ ದಿ ಸಿಸ್ಟಮ್. ದೇ ಆರ್ ಕಾಲ್ಡ್ ಆಸ್ ಸ್ಟೇಟ್ ಫಂಕ್ಷನ್ಸ್. ಓಕೆ, ಏನ್ ಕರಿತೀವಿ ನಾವು? ಸ್ಟೇಟ್ ಫಂಕ್ಷನ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಸ್ಟೇಟ್ ಫಂಕ್ಷನ್. ನೋಡಿ, ಇಲ್ಲಿ ನಾವು ಸಿಸ್ಟಮ್ ಎ ದಿಂದ ಸಿಸ್ಟಮ್ ಬಿ ಐ ಕನ್ವರ್ಟ್ ಮಾಡಿದೀವಿ. ನಾವು ಯಾವ ತರ ಕನ್ವರ್ಟ್ ಮಾಡಿದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನ ಕನ್ವರ್ಟ್ ಆಯ್ತು ಅನ್ನೋದು ಅದು ಮಾತ್ರ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟೇಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟೇಕನ್ ವಾಟರ್. ನೀವು ವಾಟರ್ ತಗೊಂಡಿದಾರ ಅನ್ಕೋರಿ ಈಗ. ಹೌದಾ? ಸೊ ಈ ವಾಟರ್ನ ಏನ್ ಮಾಡಿದಾರ ನೀವೀಗ? ಈ ವಾಟರ್ದ ಕಂಡೀಷನ್ ಇದು ರೂಮ್ ಟೆಂಪರೇಚರ್ ಅಲ್ಲಿ ವಾಟರ್ ತಗೊಂಡಿದ್ದೀರಾ. ಹೌದಾ? ಅದಕ್ಕೆ ಏನತ್ತೆ? ಟೆಂಪರೇಚರ್ 25 ಡಿಗ್ರಿ ಇರುತ್ತಾ, ಪ್ರೆಷರ್ 1 atm ಇರುತ್ತಾ. ಹೌದಾ? ಸೊ ಇದರದ್ದು ವಾಲ್ಯೂಮ್ ಏನಿದೆ 1 ಲೀಟರ್ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಈಗ ಇದನ್ನು ನಾವೇನಾದ್ರೂ ಐಸ್ ಮಾಡಿದ್ರೆ, ಇಫ್ ವಾಟರ್ ಈಸ್ ಕನ್ವರ್ಟೆಡ್ ಟು ಐಸ್, ಟೆಂಪರೇಚರ್ ಚೇಂಜಸ್, ವಾಲ್ಯೂಮ್ ಚೇಂಜಸ್, ಸೊ ಪ್ರೆಷರ್ ಆಲ್ಸೋ ಚೇಂಜಸ್. ಇಲ್ಲಿ ಏನಾಗುತ್ತೆ? ನಮಗೆ ಟೆಂಪರೇಚರ್, ವಾಲ್ಯೂಮ್, ಪ್ರೆಷರ್ ಎಲ್ಲ ಚೇಂಜ್ ಆಗುತ್ತೆ. ಹೌದಾ? ನಾವು ಈ ವಾಟರ್ ನ ಐಸ್ ಹೇಗ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೌ ವಿ ಕನ್ವರ್ಟೆಡ್ ವಾಟರ್ ಇಂಟು ಐಸ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ದ ವಾಟರ್ ಇಸ್ ಕನ್ವರ್ಟೆಡ್ ಇಂಟು ಐಸ್ ಇಸ್ ಇಂಪಾರ್ಟೆಂಟ್. ಈ ವಾಟರ್ ಮತ್ತು ಐಸ್ ಇವೆರಡು ಸ್ಟೇಟ್ ಗಳು ಇಂಪಾರ್ಟೆಂಟ್, ಬಟ್ ನಾವು ಯಾವ ದಾರಿಯಿಂದ ಇದನ್ನ ಕನ್ವರ್ಟ್ ಮಾಡಿದೀವಿ ಇಂಪಾರ್ಟೆಂಟ್ ಅಲ್ಲ. ನಾವೇನು ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಕನ್ವರ್ಟ್ ಮಾಡಿದೀವೋ, ಅಥವಾ ಇದನ್ನ ಯಾವುದು ನಾರ್ಮಲ್ ಫ್ರಿಜ್ ಅಲ್ಲಿ ಇಟ್ಟು ಕನ್ವರ್ಟ್ ಮಾಡಿದೀವೋ, ಅಥವಾ
ಯಾವುದೋ ಒಂದು ಕೋಲ್ಡ್ ರೂಮ್ ಅಲ್ಲಿ ಇಟ್ಟು ಕನ್ವರ್ಟ್ ಮಾಡಿದೀವೋ ಅಥವಾ ನಾವು ಹಿಮಾಲಯಕ್ಕೆ ಹೋಗಿ ವಾಟರ್ನ ಐಸ್ ಮಾಡಿದೀವೋ ದಟ್ ಈಸ್ ನಾಟ್ ಅ ಮ್ಯಾಟರ್. ಹೌದಾ? ಇಲ್ಲಿ ಮ್ಯಾಟರ್ ಆಗುವಂತ ಕಂಡೀಷನ್ ಏನಂತಂದ್ರೆ, ಇಲ್ಲಿ ಮ್ಯಾಟರ್ ಆಗುವಂತ ಕಂಡೀಷನ್ ಏನು, ಫಸ್ಟ್ ಯಾವ ಸ್ಟೇಟ್ ಇತ್ತು ಆಮೇಲೆ ಯಾವ ಸ್ಟೇಟ್ ಬಂತು, ಇವಕ್ಕೆ ಏನ್ ಕರಿತೀವಿ ನಾವು, ಸ್ಟೇಟ್ ಫಂಕ್ಷನ್ ಅಂತ ಕರಿತೀವಿ. ಹೌದಾ? ಸ್ಟೇಟ್ ಫಂಕ್ಷನ್ ಅರ್ಥ ಆಯ್ತಾ ಇದು? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಟರ್ನಲ್ ಎನರ್ಜಿನ ಒಂದು ಏನು ಸ್ಟೇಟ್ ಫಂಕ್ಷನ್ ನೆನಪಿರಲಿ, ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಎಂಟ್ರೋಪಿ, ಇವೆಲ್ಲ ಏನಿವು ಸ್ಟೇಟ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ ಪಾತ್ ಫಂಕ್ಷನ್. ಪಾತ್ ಫಂಕ್ಷನ್. ಪಾತ್ ಫಂಕ್ಷನ್. ಹೌದಾ? ಸೊ ಪಾತ್ ಫಂಕ್ಷನ್ ಅಂದ್ರೆ the function whose value depends upon the path followed to reach particular state of a system. Particular state of a system is called as path function. ಪಾತ್ ಫಂಕ್ಷನ್ ನೋಡಿ. ಪಾತ್ ಫಂಕ್ಷನ್ ಅಂತಂದ್ರ ಈಗ ಒಂದು ಸಿಸ್ಟಮ್ ಇದೆ, ಸಿಸ್ಟಮ್ ಎ ಅಂತ ಅನ್ಕೋತೀನಿ. ಈ ಸಿಸ್ಟಮ್ ನಾನು ಏನ್ ಮಾಡ್ತೀನಿ ಅಂದ್ರೆ ಬಿ ಅಂತ ಕನ್ವರ್ಟ್ ಮಾಡ್ತೀನಿ. ಸಿಸ್ಟಮ್ ಅನ್ನ ಏನ್ ಮಾಡ್ತೀನಿ, ಬಿ ಎ ಕನ್ವರ್ಟ್ ಮಾಡ್ತೀನಿ. ಎ ಅನ್ನ ಬಿ ಎ ಕನ್ವರ್ಟ್ ಮಾಡ್ಬೇಕಾದ್ರೆ ಇಲ್ಲೇನೋ ಪಾತ್ ಅನ್ನ ಯೂಸ್ ಮಾಡ್ತೀವಲ್ಲ, ಈ ಪಾತ್ ಮೇಲೆ ಏನಾಗಿರ್ಬೇಕು, ಅದು ಸಿಸ್ಟಮ್ ಅದು ಏನಾಗಿರ್ಬೇಕು, ಡಿಪೆಂಡ್ ಇರಬೇಕು. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾತ್ ಫಂಕ್ಷನ್. ಅದಕ್ಕೆ ಏನ್ ಕರಿತೀವಿ ನಾವು, ಪಾತ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೀಟ್ or work, ಇವೆರಡು ಏನು ಪಾತ್ ಫಂಕ್ಷನ್. ಹೌ ದೇ ಆರ್ ಪಾತ್ ಫಂಕ್ಷನ್? ನೋಡಿ, ನೀವು ಸಿಸ್ಟಮ್ ಎ ತಗೊಂಡು ಏನ್ ಮಾಡ್ತೀರ ಅಂತಂದ್ರ ಹೀಟ್ ಕೊಡ್ತೀರಾ. ಹೀಟ್ ಕೊಟ್ಟರೆ ಏನಾಗುತ್ತದು ಬಿ ಐ ಕನ್ವರ್ಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಹೀಟ್, ಯು ವಿಲ್ ಗೆಟ್ ಡಿಫರೆಂಟ್ ಸಿಸ್ಟಮ್. ನೋಡ್ರಿ, ನೀವು ಸ್ವಲ್ಪ ಹೀಟ್ ಕೊಟ್ರಿ ಅಂತಂದ್ರ ಇದೇನಾಗ್ಬೋದು, ಸಿಸ್ಟಮ್ ಸಿ ಐ ಕನ್ವರ್ಟ್ ಆಗ್ಬೋದು. ಜಾಸ್ತಿ ಹೀಟ್ ಕೊಟ್ರಿ ಅಂತಂದ್ರ ಇಟ್ ಈಸ್ ಕನ್ವರ್ಟೆಡ್ ಇಂಟು ಡಿ. ಹೌದಾ? ಈ ತರ ಚೇಂಜ್ ಆಗ್ಬೋದು. ನೀವು ಎಷ್ಟು ಹೀಟ್ ಕೊಡ್ತಿರಲ್ಲ ಅದ್ರ ಮೇಲೆ ಆಗುತ್ತೆ ನಮ್ಮ ಸಿಸ್ಟಮ್, ಯಾವ ತರ ಬೇಕು ಆ ತರ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಮ್ದು ಏನಿದೆ, ವಾಟರ್ ಇದೆ ಅಂತ ಅನ್ಕೋತೀನಿ. ನಾನು ಏನ್ ಮಾಡ್ಬೇಕಂತಂದ್ರೆ ವಾಟರ್ಗೆ ಇಫ್ ಐ ಗಿವ್ 100 ಡಿಗ್ರಿ ಸೆಲ್ಸಿಯಸ್, ಸಾರಿ ಲೆಸ್ ದನ್ 100 ಡಿಗ್ರಿ ಸೆಲ್ಸಿಯಸ್, ಅವಾಗ ಏನಾಗುತ್ತೆ, ವಾಟರ್ ಏನಾಗುತ್ತೆ, it becomes hot but not ಬಾಯ್ಲ್ ಆಗೋದಿಲ್ಲ. ಹೌದಾ? ಇಫ್ ಯು ಗಿವ್ ಟೆಂಪರೇಚರ್ ಮೋರ್ ದನ್ 100 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಜಾಸ್ತಿ ಕೊಟ್ರೆ ಇಟ್ ಸ್ಟಾರ್ಟ್ ಬಾಯ್ಲಿಂಗ್. ಬಾಯ್ಲ್ ಆದ್ರೆ ಏನಾಗ್ತದೆ, ಗ್ಯಾಸ್ ಆಗಿಬಿಡುತ್ತೆ. ಹೌದಾ? ಸೊ ಇದು ಲಿಕ್ವಿಡ್ ಇರುತ್ತೆ, ಬಟ್ ಹಾಟ್ ಲಿಕ್ವಿಡ್. ಇಫ್ ಯು ಗಿವ್ ಟೆಂಪರೇಚರ್ ಲೆಸ್ ದ್ಯಾನ್ 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿಗಿಂತ ಕಡಿಮೆ ಕೊಟ್ರೆ ಏನಾಗ್ತದೆ, ಐಸ್ ಆಗುತ್ತೆ. ಸೊ ನೋಡ್ರಿ, ಈ ಸಿಸ್ಟಮ್ ಚೇಂಜ್ ಆಗೋದು. ಹೌದಾ? ಸ್ಟೇಟ್ ಆಫ್ ದಿ ಸಿಸ್ಟಮ್, ಚೇಂಜ್ ಇನ್ ದಿ ಸ್ಟೇಟ್ ಆಫ್ ದಿ ಸಿಸ್ಟಮ್ ಡಿಪೆಂಡ್ಸ್ ಅಪಾನ್ ದಿ ವಾಟ್, path followed. Okay, so these are called as path function. You can ಕರಿತೀವಿ ನಾವು path function ಅಂತ ಕರಿತೀವಿ, path function. ಹೌದಾ? ಸೊ ನೆಕ್ಸ್ಟ್ ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ will have process. ಏನು ಪ್ರೊಸೆಸ್ ಅಂತ ಬರುತ್ತೆ. ಹೌದಾ? ಪ್ರೊಸೆಸ್ ಅಂದ್ರೆ ಏನ್ ಗೊತ್ತಾ? ಪ್ರೊಸೆಸ್ ಅಂದ್ರೆ ಕೆಲಸ. ಇದು ಏನಂದ್ರೆ ಒಂದು ಸಿಸ್ಟಮ್ ಇದೆ ನನ್ನ ಹತ್ರ, ಪಿ ಅಂತ ಇದೆ. ಹೌದಾ? ಈ ಸಿಸ್ಟಮ್ ಏನ್ ಮಾಡ್ಬೇಕು, ನಾನು ಕ್ಯೂ ಮಾಡ್ಬೇಕು. ಸಿಸ್ಟಮ್ ಪಿ ಅನ್ನ ಕ್ಯೂ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿಲ್ಲ ಕೆಲಸ, ದಟ್ ಈಸ್ ನಥಿಂಗ್ ಬಟ್ ಪ್ರೊಸೆಸ್. ಅದಕ್ಕೆ ಏನ್ ಕರಿತೀವಿ ನಾವು, ಪ್ರೊಸೆಸ್ ಅಂತ ಕರಿತೀವಿ. ಪ್ರೊಸೆಸ್ ಇಸ್ ಡಿಫೈನ್ಡ್ ಆಸ್ ಆಪರೇಷನ್ ಬೈ ವಿಚ್ ಸಿಸ್ಟಮ್ ಚೇಂಜಸ್ ಫ್ರಮ್ ಒನ್ ಇಕ್ವಿಲಿಬ್ರಿಯಂ ಸ್ಟೇಟ್ ಟು ಅನದರ್ ಇಕ್ವಿಲಿಬ್ರಿಯಂ ಸ್ಟೇಟ್. ನಾನು ಯಾವುದೋ ಒಂದು ಆಪರೇಷನ್ ಮಾಡಿ ನಾನು ಏನ್ ಮಾಡ್ತೀನಿ, ಪಿ ಅನ್ನ ಕ್ಯೂ ಆಗಿ ಕನ್ವರ್ಟ್ ಮಾಡ್ತೀನಿ. ಹೌದಾ? ಸೊ ನಾನು ಯಾವ ಆಪರೇಷನ್ ಏನ್ ಕೆಲಸ ಮಾಡ್ತಿಲ್ಲ, ಈ ಕೆಲಸಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಪ್ರೊಸೆಸ್ ಅಂತ ಕರಿತೀವಿ. ದಟ್ ವರ್ಕ್ ಇಸ್ ಕಾಲ್ಡ್ ಆಸ್ ಪ್ರೊಸೆಸ್. ಅದನ್ನ ನಾವು ಪ್ರೊಸೆಸ್ ಅಂತ ಕರಿತೀವಿ. ಹೌದಾ? ಸೊ ಪಿ ಇದನ್ನ ಏನ್ ಮಾಡ್ಬೇಕು, ನಾನು ಕ್ಯೂ ಆಗಿ ಕನ್ವರ್ಟ್ ಮಾಡ್ಬೇಕು. ಐ ನೀಡ್ ಟು ಕನ್ವರ್ಟ್ ಪಿ ಇಂಟು ಕ್ಯೂ. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್  ಪ್ರೊಸೆಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ. ಹೌದಾ? ಸೊ ವಿಲ್ ಸಿ ಒನ್ ಬೈ ಒನ್.
The first one is isothermal process. First one yavadu? Isothermal process. Isothermal process. Isothermal process. Iso means what? Same. Therma means what? Temperature. So here in this process, change in temperature equal to 0. ಈ ಪ್ರೊಸೆಸ್ ಆಗಬೇಕಾದ್ರೆ ಏನಾಗುತ್ತೆ ನಮಗೆ change in temperature equals to 0 means temperature of the system remain constant. Temperature of the system remain constant. ನೋಡ್ರಿ ನೀವು ಸಿಸ್ಟಮ್ ನ ಪಿ ದಿಂದ ಕ್ಯೂ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಪಿ ದಿಂದ ಏನ್ ಮಾಡ್ತೀರಿ ಅದನ್ನ ಕ್ಯೂ ಮಾಡ್ತೀರಿ. ಸೊ ಇದನ್ನ ಮಾಡಬೇಕಾದ್ರೆ ಇದರ ಇನಿಷಿಯಲ್ ಟೆಂಪರೇಚರ್ ಎಷ್ಟಿತ್ತಲ್ಲ, ಫಾರ್ ಎಕ್ಸಾಂಪಲ್ 25 ಡಿಗ್ರಿ ಸೆಲ್ಸಿಯಸ್, ಹಿಯರ್ ಆಲ್ಸೋ ಇಟ್ ಇಸ್ 25 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಏನ್ ಕರಿತೀವಿ ನಾವು? ಐಸೋಥರ್ಮಲ್ ಪ್ರೊಸೆಸ್. ಸೆಕೆಂಡ್ ಒನ್ ಅಡಿಯಾಬಾಟಿಕ್ ಪ್ರೊಸೆಸ್. Adiabatic process. Adiabatic process. Adiabatic process ಅಂದ್ರೆ ಏನು? An adiabatic process is one where no heat is exchanged between system and surrounding. So Q is equals to 0. Delta Q is equals to 0. Q is equals to constant. Q is equals to constant. ನೋಡಿ, no heat exchanged. No heat exchange. ಇಲ್ಲಿ ಸಿಸ್ಟಮ್ ಸರೌಂಡಿಂಗಿಗೆ ಹೀಟ್ ಎಕ್ಸ್ಚೇಂಜ್ ಆಗೋದಿಲ್ಲ. ಸಿಸ್ಟಮ್ ಅಲ್ಲಿ ಇದೆ ಗೊತ್ತಾ, ಓಪನ್ ಸಿಸ್ಟಮ್ ಅಂತ ತಗೋತೀವಿ ನಾವು. ಹೌದಾ? ಸಿಸ್ಟಮ್ ಮತ್ತು ಸರೌಂಡಿಂಗ್ ಏನಾಗುತ್ತೆ ನಮ್ಗ? ಮ್ಯಾಟರ್ ಪ್ಲಸ್ ಹೀಟ್ ಎರಡು ಏನಾಗುತ್ತೆ ನಮ್ಗ? ಎಕ್ಸ್ಚೇಂಜ್ ಆಗುತ್ತೆ. ಕ್ಲೋಸ್ ಸಿಸ್ಟಮ್ ಇತ್ತು ಅಂತಂದ್ರೆ, ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಕ್ಲೋಸ್ ಸಿಸ್ಟಮ್ ಇತ್ತು ಅಂತಂದ್ರೆ ಮ್ಯಾಟರ್ ಏನಾಗೋದಿಲ್ಲ, ಎಕ್ಸ್ಚೇಂಜ್ ಆಗೋದಿಲ್ಲ. ಬಟ್ ಏನಾಗುತ್ತೆ? ಹೀಟ್ ಏನಾಗುತ್ತೆ? ಎಕ್ಸ್ಚೇಂಜ್ ಆಗುತ್ತೆ. ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್. ಥರ್ಡ್ ಒನ್ ಯಾವುದು? ಐಸೋಲೇಟೆಡ್. ಐಸೋಲೇಟೆಡ್ ಇತ್ತು ಅಂತಂದ್ರೆ ನೈದರ್ ಮ್ಯಾಟರ್ ನಾರ್ ಹೀಟ್. ಹೀಟ್ ಎಕ್ಸ್ಚೇಂಜ್ ಆಗೋದಿಲ್ಲ, ಮ್ಯಾಟರ್ ಎಕ್ಸ್ಚೇಂಜ್ ಆಗೋದಿಲ್ಲ ಇಲ್ಲಿ. ಹೌದಾ? ಇದು ಐಸೋಲೇಟೆಡ್ ಸಿಸ್ಟಮ್. ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಸ್ಟಮ್ ಅಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಕಾನ್ಸ್ಟಂಟ್. Q is constant. Delta Q equal to 0. Third one important ಇವು ನೋಡಿ. Third one isochoric process. Isochoric process. ಏನು ಐಸೋಕೋರಿಕ್ ಪ್ರೊಸೆಸ್ ಅಂತಂದ್ರೆ? ಐಸೋಕೋರಿಕ್ ಪ್ರೊಸೆಸ್ ಅಂತಂದ್ರೆ ಸಿ ವಾಲ್ಯೂಮ್ ರಿಮೇನ್ ಕಾನ್ಸ್ಟಂಟ್. ವಾಲ್ಯೂಮ್ ರಿಮೇನ್ ಕಾನ್ಸ್ಟಂಟ್. ಹೌದಾ? So change in the volume equal to 0. Isochoric. Fourth one isobaric. Isobaric process. Isobaric process. Here in this pressure is constant. Pressure ಏನು ತಗೋತೀವಲ್ಲ ಇದು ಏನಿರುತ್ತೆ? ಕಾನ್ಸ್ಟಂಟ್ ಇರುತ್ತೆ. ಹೌದಾ? ಸೊ ಚೇಂಜ್ ಇನ್ ದಿ ಪ್ರೆಷರ್ ಈಕ್ವಲ್ ಟು 0. ಚೇಂಜ್ ಇನ್ ದಿ ಪ್ರೆಷರ್ ಈಕ್ವಲ್ ಟು 0. ಏನಿದು? ಐಸೋಬ್ಯಾರಿಕ್ ಪ್ರೊಸೆಸ್. ಆಮೇಲೆ ಒಂದಿಷ್ಟು ಬರುತ್ತೆ, ರಿವರ್ಸಿಬಲ್ ಪ್ರೊಸೆಸ್, ಇರ್ರಿವರ್ಸಿಬಲ್ ಪ್ರೊಸೆಸ್, ಹೌದಾ? ಸೈಕ್ಲಿಕ್ ಪ್ರೊಸೆಸ್, ಅವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಪ್ರಾಪರ್ಟಿಯಲ್ಲಿ ಪ್ರಾಪರ್ಟೀಸ್ ಆಫ್ ಸಿಸ್ಟಮ್. ಪ್ರಾಪರ್ಟೀಸ್ ಆಫ್ ಸಿಸ್ಟಮ್. ಸಿಸ್ಟಮ್ ಏನಿರ್ತಾವ ಅಂದ್ರೆ ಒಂದಿಷ್ಟು ಪ್ರಾಪರ್ಟಿ ಇರ್ತಾವ. ಹೌದಾ? ಸೊ ದೋಸ್ ಪ್ರಾಪರ್ಟೀಸ್ ಆರ್ ಟೇಕನ್ ಆಸ್ ಟೂ ಟೈಪ್ ಅಂತ ತಗೊಂಡ್ಬಿಡ್ತೀವಿ ನಾವು ಪ್ರಾಪರ್ಟಿಗಳನ್ನ. ಗೊತ್ತದ ಯಾವಂತ? ದ ಫಸ್ಟ್ ಒನ್ intensive property. Second one extensive property. Extensive property. First one intensive property. Second one extensive property. ಏನ್ರಿ ಹಿಂಗಂದ್ರೆ intensive property ಅಂದ್ರೆ ಏನು? A property which is independent of quantity of matter. Quantity of matter present in the system. ಸಿಸ್ಟಮ್ ಒಳಗ ಎಷ್ಟು ಮ್ಯಾಟರ್ ಐತೆ ಅನ್ನೋದು ಡಿಪೆಂಡ್ ಇರೋದಿಲ್ಲ. ಆ ಪ್ರಾಪರ್ಟಿ ಸಿಸ್ಟಮ್ದು ಮಾಸ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಅದಕ್ಕೆ ಏನ್ ಕರಿತೀವಿ ನಾವು? ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡೆನ್ಸಿಟಿ ನೋಡ್ರಿ. ಎಕ್ಸಾಂಪಲ್ ಡೆನ್ಸಿಟಿ. ಡೆನ್ಸಿಟಿ ಏನ್ ನೋಡ್ರಿ?
ಡೆನ್ಸಿಟಿ ಏನಾದ್ರು ಚೇಂಜ್ ಆಗುತ್ತಾ? ಈಗ ನೀವು 1 ಲೀಟರ್ ವಾಟರ್ ತಗೊಂಡ್ರೆ ಡೆನ್ಸಿಟಿ ಅಷ್ಟೇ ಇರುತ್ತೆ, 10 ಲೀಟರ್ ತಗೊಂಡ್ರೆ ಅಷ್ಟೇ ಇರುತ್ತೆ, ನೀವು 1000 ಲೀಟರ್ ತಗೊಂಡ್ರೆ ಅಷ್ಟೇ ಇರುತ್ತೆ, ಹೌದಾ? ಸೊ ನೀವು ಮ್ಯಾಟರ್ ಕ್ವಾಂಟಿಟಿ ಚೇಂಜ್ ಮಾಡ್ರೆ ಏನಾಗೋದಿಲ್ಲ, ಡೆನ್ಸಿಟಿ ಚೇಂಜ್ ಆಗೋದಿಲ್ಲ. ಸೊ ಇಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಟೆಂಪರೇಚರ್, it is also intensive property. Viscosity, intensive property. ಹೌದಾ? refractive index or I, refractive index, pressure, boiling point, freezing point, vapor pressure. So these all are intensive property. ಇವೆಲ್ಲ ಏನು? intensive property. extensive property ಅಂದ್ರೆ ಏನು? The property of the system depends upon quantity of matter present in the system. ನೋಡಿ ಇದು ಹೆಂಗಿರುತ್ತೆ ಅಂದ್ರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರುತ್ತೆ ಇದು, ಹೌದಾ? ಫಾರ್ ಎಕ್ಸಾಂಪಲ್ ಮಾಸ್ ನೋಡ್ರಿ, ಮಾಸ್, ಹೌದಾ? ನೀವು ಮ್ಯಾಟರ್ ಕ್ವಾಂಟಿಟಿ ಜಾಸ್ತಿ ಆದ್ರೆ ಏನಾಗ್ತದೆ, ಮಾಸ್ ಜಾಸ್ತಿ ಆಗತ್ತೆ, ಹೌದಿಲ್ಲ? ಹೌದಾ? ಮಾಸ್, ವಾಲ್ಯೂಮ್, internal energy, heat, entropy, etc. ಇವೆಲ್ಲ ಏನಿವು? these all are extensive properties. ಇವೆಲ್ಲ ಏನಿವು? extensive ಪ್ರಾಪರ್ಟಿಗಳು. ಅರ್ಥ ಆಯ್ತು ಇದು? ಓಕೆ ಡಿ ಸ್ಟೂಡೆಂಟ್ಸ್, ಇಲ್ಲೊಂದಿಷ್ಟು ಫಾರ್ಮುಲಾ ಬರುತ್ತೆ ಇದರಲ್ಲಿ. ವರ್ಕ್ ಡನ್ ಬೈ ದಿ ಗ್ಯಾಸ್ ಅಂತ ಇರೋದು ಗೊತ್ತಾ? ವರ್ಕ್ ಡನ್ ಬೈ ಗ್ಯಾಸ್, ಹೌದಾ? ಸೊ ಇಲ್ಲಿ ಫಾರ್ಮುಲಾ ಬರುತ್ತೆ ಇದ್ರ ವರ್ಕ್ ಡನ್ ಬೈ ಗ್ಯಾಸ್ ಫಾರ್ಮುಲಾ ಏನು? W is equals to minus P into delta V, ಹೌದಾ? ಹಂಗಂದ್ರೆ ಏನು? P ಅಂದ್ರೆ ಏನಿದು? ಪ್ರೆಷರ್. ಡೆಲ್ಟಾ V ಅಂದ್ರೆ ಏನು? ಚೇಂಜ್ ಇನ್ ವಾಲ್ಯೂಮ್, ಹೌದಾ? ಸೊ ದಿಸ್ ಇಸ್ ವರ್ಕ್ ಡನ್ ಫಾರ್ಮುಲಾ. ವರ್ಕ್ ಡನ್ is equals to W ಅಂದ್ರೆ ಏನಿದು? ವರ್ಕ್ ಡನ್. So work done is equals to minus P into delta V, ಹೌದಾ? ಸಪೋಸ್ ಏನಾದ್ರು if our work done in reversible, work done by the system during reversible and isothermal expansion, work done during reversible and isothermal expansion of gas, ಇಲ್ಲಿ ಏನಾಗುತ್ತೆ ನಮಗೆ? W is equals to minus 2.303 nRT log of P1 by P2, ಹೌದಾ? ಇದು ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಏನಾಗುತ್ತೆ ಇದು? ವರ್ಕ್ ಡನ್ is equals to minus 2.303 nRT log of V2 by V1. P1 by P2 ಅಂದ್ರೆ ಏನಿದು? V2 by V1, ಹೌದಾ? ನೆಕ್ಸ್ಟ್ ಏನ್ ಬರುತ್ತೆ ಇದರಲ್ಲಿ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೋಡಿ ಇವೆಲ್ಲ ಫಾರ್ಮುಲಾ ಇಂಪಾರ್ಟೆಂಟ್, ಇವು ನೆನ್ಪಿಟ್ಕೋಬೇಕು. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲೆ. ಫಸ್ಟ್ ಲಾ ಆಫ್ thermodynamics. First law of thermodynamics. ಏನ್ ಹೇಳ್ತಾರೆ ಫಸ್ಟ್ ಲಾ ಆಫ್ thermodynamics? ಎನರ್ಜಿ ಆಫ್ ದಿ ಐಸೋಲೇಟೆಡ್ ಸಿಸ್ಟಮ್ ಇಸ್ ಕಾನ್ಸ್ಟಂಟ್. ಏನ್ ಹೇಳ್ತಿದ್ವು? ಎನರ್ಜಿ ಆಫ್ ಐಸೋಲೇಟೆಡ್ ಸಿಸ್ಟಮ್ is constant. ಸೊ ನಾವ್ ಏನಂತ ಹೇಳ್ಬೋದು? ನಾವ್ ಇದನ್ನ
delta U is equals to Q plus W ಅಂತ ಹೇಳ್ಬೋದು ಇದನ್ನ ಹೌದಾ or you can say delta E is equals to Q plus W. This is first law of thermodynamics ಹೌದಾ delta U ಅಂತ ತಗೊಂಡ್ರೆ ಓಕೆ delta E ಅಂತ ತಗೊಂಡ್ರೆ ಓಕೆ both are same ಹೌದಾ where Q is heat, W is work done, U is internal energy ಹೌದಾ ಸೊ ಇದನ್ನ ಏನಂತ ಹೇಳ್ಬೋದು ನಾವು E ಅಂತ ಹೇಳ್ಬೋದು ಎನರ್ಜಿ ಆರ್ ಇಂಟರ್ನಲ್ ಎನರ್ಜಿ. ದಿಸ್ ಇಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೌದಾ. ಓಕೆ ಸೊ ನೆಕ್ಸ್ಟ್ ಏನ್ ಬರುತ್ತೆ ಇದರಲ್ಲಿ ವಿಲ್ ಹ್ಯಾವ್ ಫಾರ್ಮುಲಾ ಆಫ್ ಎಂಥಾಲ್ಪಿ. So total heat content of the system is called as enthalpy. Net heat content of the system is called as enthalpy. So enthalpy formula ಏನು delta H equal to delta U plus P into delta V. Delta U plus P into delta V. This is the formula of enthalpy. ಇದು enthalpy formula ಹೌದಾ. ಸೊ enthalpy ನೆನಪಿರಲಿ for endothermic reaction delta H ಏನಿರುತ್ತೆ ನಮಗೆ ಪಾಸಿಟಿವ್ ಇರುತ್ತೆ. ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ delta H equal to ನೆಗೆಟಿವ್. delta H ವ್ಯಾಲ್ಯೂ ಇರುತ್ತಾ ನೆಗೆಟಿವ್ ಇರುತ್ತೆ ಹೌದಾ. ನೆಕ್ಸ್ಟ್ ಇನ್ನೊಂದು ವರ್ಕ್ ಡನ್ ಫಾರ್ಮುಲಾ ಇದೆ ಇಲ್ಲೇ ಬರೆಯೋಣ. ಸಿ work done by the system during adiabatic expansion. Adiabatic expansion ಆಗುವಾಗ work done formula ಏನಾಗುತ್ತೆ adiabatic expansion. So that is W is equals to minus N into N CV into T1 minus T2. This is for adiabatic expansion. Okay, next nodre. See, the next is so now heat capacity is ನೋಡೋಣ. ಫಾರ್ಮುಲಾ heat capacity ಇದು heat capacity ಅಂದ್ರೆ ಏನು ಗೊತ್ತಾ, the heat capacity of a system is the ಹಿಂಗಂದ್ರೆ ಅಂದ್ರೆ ಏನು amount of heat required to raise the temperature of the system by 1 degree is called as heat capacity. ಇದರಲ್ಲಿ molar heat capacity ಅಂತ ಬರುತ್ತೆ ಹೌದಾ. if you use the word molar heat capacity ಅಂದ್ರೆ ಏನು, molar heat capacity ಅಂತ ಬರುತ್ತೆ. molar heat capacity ಹಂಗಂತಂದ್ರೆ the amount of heat required to raise the temperature of the system of 1 mole of substance. ಆ ಸಿಸ್ಟಮ್ ಏನಿರುತ್ತೆ ಅದರದ್ದು 1 mole of the substance ಇರುತ್ತೆ ಹೌದಾ. ಸೊ ಅವಾಗ molar heat capacity ಅಂತ ಕರಿತೀವಿ. ಇದ್ರ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ molar heat capacity is equals to Cn is equals to Q divided by delta T. Molar heat capacity
ಹೌದಾ? CN ಅಂತ ಕರಿಬಹುದು, ನಾವು CM ಅಂತ ಕರಿಬಹುದು, ಮೋಲಾರ್ ಹೀಟ್ ಕೆಪಾಸಿಟಿ. ಹೌದಾ? ಸೊ ಏನ್ ಗೊತ್ತಾ ಇದು? ಓಕೆ, ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಬರುತ್ತೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಹೌದಾ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. Specific heat capacity. So the yes, specific heat capacity is equals to C is equals to Q divided by delta T. ಇದು ಸೇಮ್, ಇದು C is equals to Q divided by delta T. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದ್ರೆ ಏನ್ ಕರಿತೀವಿ ನಾವು? ಸ್ಮಾಲ್ ಸಿ ಇಂದ ಇಂಡಿಕೇಟ್ ಮಾಡ್ತೀವಿ, CSP ಅಂತ ಕರಿತೀವಿ. ಹೌದಾ? ಇದು ಸೇಮ್, ಅದು ಸೇಮ್, ಇದು ಸೇಮ್. ಇಲ್ಲಿ ಚೇಂಜ್ ಏನಂತಂದ್ರೆ, see, it is specific heat capacity is defined as the amount of heat required to raise the temperature of 1 kg of substance by 1 degree Celsius. ಏನ್ ತೋತಿ ನಾವು? 1 kg ಸಬ್ಸ್ಟೆನ್ಸ್ ತೋತೀವಿ, 1 ಡಿಗ್ರಿ ರೈಸ್ ಮಾಡಬೇಕು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಇಲ್ಲಿ ಅಮೌಂಟ್ ನೀವು 1 ಮೋಲ್ ತಗೊಂಡಿರ್ತಾರ, 1 ಡಿಗ್ರಿ ಏನ್ ಮಾಡ್ಬೇಕು, ಇಲ್ಲಿ ರೈಸ್ ಮಾಡಬೇಕು. ಇದು ಹೀಟ್ ಕೆಪಾಸಿಟಿ, ಮೋಲಾರ್ ಹೀಟ್ ಕೆಪಾಸಿಟಿ. ಅರ್ಥ ಆಯ್ತು? ಇದು ಡಿಫರೆನ್ಸ್ ಅರ್ಥ ಆಯ್ತಾ? Is it clear? ಕ್ಲಿಯರ್ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, the next terms are, the next term so the next term ನಿಮಗೆ ರಿಲೇಷನ್ ಗೊತ್ತಿದೆ, ರಿಲೇಶನ್ಶಿಪ್ ಬಿಟ್ವೀನ್ CP and CV. CP minus CV is equals to R. ಗೊತ್ತಿದೆ ರಿಲೇಷನ್ ಇದು? CP minus CV is equals to R. ಹೌದಾ? ನೆಕ್ಸ್ಟ್ ಮತ್ತೆ ಇದರಲ್ಲಿ ಏನ್ ಡಿಸ್ಕಸ್ ಮಾಡುವಂತದಿದೆ ಅಂತಂದ್ರೆ, ಹಿಯರ್ ಸೊ ವಿಲ್ ಡಿಸ್ಕಸ್ ಥರ್ಮೋಕೆಮಿಸ್ಟ್ರಿ. ಇಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕಿನ್ನು? ಥರ್ಮೋಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ಬೇಕು. ಥರ್ಮೋಕೆಮಿಸ್ಟ್ರಿ, ಥರ್ಮೋಕೆಮಿಸ್ಟ್ರಿ, ಥರ್ಮೋಕೆಮಿಸ್ಟ್ರಿ. So in this thermochemistry, here first we'll come across thermodynamic equation. ಇಲ್ಲಿ ಏನ್ ಬರ್ತೀವಿ ನಾವು? thermochemical equation ಬರ್ತೀವಿ, thermochemical equation. ಸೊ ಇದ್ರ ಬಗ್ಗೆ ಅಂತೂ ಗೊತ್ತಿಲ್ಲ ನಿಮ್ಗೆ, thermochemical equation ಅಂದ್ರೆ ಏನು ಎಂತ, ಹೌದಾ? ಸೊ ಇದು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಇದರಲ್ಲಿ ಎಂಥಾಲ್ಫೀಸ್ ಅಂತ ಬರುತ್ತೆ ಇಲ್ಲಿ, ಎಂಥಾಲ್ಫೀಸ್, ಹೌದಾ? ಎಂಥಾಲ್ಫಿ ಆಫ್ ಫಾರ್ಮೇಶನ್, ಎಂಥಾಲ್ಫಿ ಆಫ್ ಫ್ಯೂಷನ್, ಎಂಥಾಲ್ಫಿ ಆಫ್ ಕಂಬಷನ್, ಹೌದಾ? ಸೊ ಅದನ್ನೆಲ್ಲ ಬರ್ಕೊಂಡು ಹೋಗೋಣ. ಇದ್ರಲ್ಲೆಲ್ಲ ಎಂಥಾಲ್ಫಿ ಅಂತ ಬಹಳ ಬರ್ತಾವೆ ಇದರಲ್ಲಿ, ಅವೆಲ್ಲ ಎಂಥಾಲ್ಫಿಗಳು ನೆನಪಿಟ್ಕೊಂಡ್ಬಿಟ್ರೆ, ಎಂಥಾಲ್ಫಿ ಡೆಲ್ಟಾ ಎಚ್, ಎಂಥಾಲ್ಫಿ ಆಫ್ ಫಾರ್ಮೇಶನ್ ಅಂತ ಬರುತ್ತೆ, ಡೆಲ್ಟಾ ಎಚ್ ಫಾರ್ಮೇಶನ್, ಹೌದಾ? ಎಂಥಾಲ್ಫಿ ಆಫ್ ಕಂಬಷನ್ ಅಂತ ಬರುತ್ತೆ, ಎಂಥಾಲ್ಫಿ ಆಫ್ ಕಂಬಷನ್, ಹೌದಾ? ಎಂಥಾಲ್ಫಿ ಆಫ್ ನ್ಯೂಟ್ರಲೈಸೇಷನ್, ಎಂಥಾಲ್ಫಿ ಆಫ್ ನ್ಯೂಟ್ರಲೈಸೇಷನ್, ಈ ತರ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಎಂಥಾಲ್ಫಿ ಅಂದ್ರೆ ಏನ್ ಗೊತ್ತಾ? ಎಂಥಾಲ್ಫಿ ಅಂತಂದ್ರೆ ಈಗ ಎಂಥಾಲ್ಫಿ ಆಫ್ ಫಾರ್ಮೇಶನ್ ಅಂದ್ರೆ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಫಾರ್ಮ್ 1 ಮೋಲ್ ಆಫ್ ದಿ ಕಂಪೌಂಡ್, ದಟ್ ಇಸ್ ಕಾಲ್ಡ್ ಆಸ್ ಎಂಥಾಲ್ಫಿ ಆಫ್ ಫಾರ್ಮೇಶನ್. ಎಂಥಾಲ್ಫಿ ಆಫ್ ಕಂಬಷನ್, ದ ಅಮೌಂಟ್ ಆಫ್ ಹೀಟ್ ರಿಲೀಸ್ಡ್ ವೆನ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್ is burnt. Enthalpy of neutralization, the amount of heat released or consumed when 1 mole of the substance is neutralized. ಹೌದಾ? ಇವೆಲ್ಲ ನೀವು ಎಂಥಾಲ್ಫಿಗಳು, ಹೌದಾ? ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್
relation between delta H and delta U. Delta H and delta U. Delta H ಮತ್ತು delta U ಗೆ ರಿಲೇಷನ್ ನೋಡೋಣ. ನೋಡಿ ನೋಡಿ delta H. delta H ಅಂದ್ರೆ ಏನು? ಎಂಥಾಲ್ಪಿ ಅಂಡ್ ಇಂಟರ್ನಲ್ ಎನರ್ಜಿ. ಡೆಲ್ಟಾ ಯು ಅಂದ್ರೆ ಏನು? ಇಂಟರ್ನಲ್ ಎನರ್ಜಿ. ಸೊ ಇವೆರಡರ ರಿಲೇಷನ್ ಏನ್ ಗೊತ್ತಾ? ಡೆಲ್ಟಾ ಎಚ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಆರ್ ಟಿ ಡೆಲ್ಟಾ ಎನ್. ಹೌದಾ? ನೆಕ್ಸ್ಟ್ ಬರೋದು ಇದರಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆದ ಇವು ಫಾರ್ಮುಲಾಗಳು. ಫಾರ್ಮುಲಾ ಇದೆಯಾಯ್ತಲ್ಲಿ. ಆಮೇಲೆ ಇನ್ನೊಂದು ಮರ್ತೋಗಿದೆ ಅದನ್ನ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಒಂದು ಹೇಳಬೇಕಾಗಿತ್ತು. ಥರ್ಮೋಡೈನಾಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನ್ ಹೇಳ್ತೆ ಅಂತಂದ್ರೆ, ಎಂಟ್ರೋಪಿ ಆಫ್ ದ ಸಿಸ್ಟಮ್ increasing constantly. ಸೊ ನೀವು ಯಾವ್ದೋ ಸಿಸ್ಟಮ್ ತಗೊಂಡ್ರೆ ಅಂತ ಹೇಳಿದ್ರೆ ಎಂಟ್ರೋಪಿ ಏನಾಗುತ್ತೆ ನಮ್ಗ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ದ ಎಂಟ್ರೋಪಿ ಆಫ್ ದ ಸಿಸ್ಟಮ್ ಇಸ್ ಇನ್ಕ್ರೀಸಿಂಗ್ ಕಾನ್ಸ್ಟಂಟ್ಲಿ. ಹೌದಾ? ನೆಕ್ಸ್ಟ್ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಬರುತ್ತಾ. ಸ್ಪಾಂಟೇನಿಯಸ್ ಪ್ರೊಸೆಸ್ ಆರ್ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಒಂದು ಪ್ರೊಸೆಸ್ ಸ್ಪಾಂಟೇನಿಯಸ್ ಆಗಬೇಕಾದ್ರೆ ಏನೇನಿರಬೇಕು? ಯಾವುದೇ ಒಂದು ಗಿವನ್ ಪ್ರೊಸೆಸ್ ಸ್ಪಾಂಟೇನಿಯಸ್ ಆಗಬೇಕಾದ್ರೆ ಏನೇನಿರಬೇಕು? ಹೌದಾ? ಸಿ ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್. See, this is Gibbs energy. ಹೌದಾ? ಡೆಲ್ಟಾ ಎಚ್ ಏನಿದು? ಎಂಥಾಲ್ಪಿ. ಹೌದಾ? ಟಿ ಮೀನ್ಸ್ ಟೆಂಪರೇಚರ್. ಡೆಲ್ಟಾ ಎಸ್ ಮೀನ್ಸ್ ಎಂಟ್ರೋಪಿ. ಇದು ಎಂಟ್ರೋಪಿ. ಹೌದಾ? ಸೊ ನಮ್ಗೆ ಕಂಡೀಷನ್ಸ್ ಇದೆ, ಒಂದಿಷ್ಟು ಕಂಡೀಷನ್ಸ್ ಆಮೇಲೆ ನೋಡೋಣ. ಫಸ್ಟ್ ಈಗ ನೋಡ್ರಿ, ಇದು ಎಂಟ್ರೋಪಿ ದ ಫಾರ್ಮುಲಾ ಏನು? delta S is equals to Q divided by T. Q is the heat for reversible reaction. Q reversible divided by T. So Q by T ಅಂತ ಹೇಳ್ಬೋದು ನಾವು ಇದನ್ನ. ಹೌದಾ? ನೆಕ್ಸ್ಟ್ delta S is equals to 2.303 NCP log T2 by T1. NCP log T2 by T1. So it is also another formula. Entropy is equals to minus delta H divided by T ಅಂತ ಹೇಳ್ತೀವಿ. minus delta H divided by T. ಹೌದಾ? ಸೊ ಇದು ಸಬ್ಲಿಮೇಷನ್, ಫ್ಯೂಷನ್ ಅದೆಲ್ಲ ಬೇರೆ ಬೇರೆ ಕಂಡೀಷನ್ ಬರುತ್ತೆ. ಎಲ್ಲ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಹೌದಾ? ಸೊ ಫಾರ್ ಸ್ಪಾಂಟೇನಿಯಸ್ ರಿಯಾಕ್ಷನ್, ನಮ್ಗೆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಇರಬೇಕಾಗಿತ್ತು ಅಂತಂದ್ರೆ, ರಿಯಾಕ್ಷನ್ ಟು ಬಿ ಸ್ಪಾಂಟೇನಿಯಸ್ ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು ನೆಗೆಟಿವ್ ಇರಬೇಕು, ಅಥವಾ ಡೆಲ್ಟಾ ಜಿ ಮಸ್ಟ್ ಬಿ ಲೆಸ್ ದೆನ್ 0 ಫಾರ್ ಸ್ಪಾಂಟೇನಿಯಸ್ ಪ್ರೊಸೆಸ್. ಹೌದಾ? ಸೊ ಡೆಲ್ಟಾ ಎಸ್ ಇಸ್ ಈಕ್ವಲ್ಸ್ ಟು ಪಾಸಿಟಿವ್ ಇರಬೇಕು, ಆರ್ ಡೆಲ್ಟಾ ಎಸ್ ಮಸ್ಟ್ ಬಿ ಗ್ರೇಟರ್ ದನ್ 0. ಹೌದಾ? ಬಟ್ ಡೆಲ್ಟಾ ಎಚ್ ಏನಾಗುತ್ತೆ ನೋಡಿ, ಡೆಲ್ಟಾ ಎಚ್ ಅಲ್ಲಿ ಎರಡು ಕಂಡೀಷನ್ ನಮ್ಗೆ ಏನಾಗುತ್ತೆ, ಸ್ಪಾಂಟೇನಿಯಸ್ ಆಗುತ್ತೆ, ಬಟ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ವ್ಯಾಲ್ಯೂ. ಹೌದಾ? ಸೊ ಇದೇನಾಗಿರ್ಬೋದು, ಇಫ್ ಡೆಲ್ಟಾ ಎಚ್ ಇಸ್ ಪಾಸಿಟಿವ್ ಏನ್ ಕರಿತೀವಿ ನಾವು ಇದನ್ನ? ಎಂಡೋಥರ್ಮಿಕ್ ಅಂತ ಕರಿತೀವಿ. ಏನಿದು? ಎಂಡೋಥರ್ಮಿಕ್ ರಿಯಾಕ್ಷನ್.
ಸೊ ಇದು ಎಂಡೋಟರ್ಮಿಕ್ ರಿಯಾಕ್ಷನ್ ಏನಿರ್ತದೆ ಪಾಸಿಟಿವ್ ಇರುತ್ತೆ, ಹೌದಾ. ಸೊ ಇಲ್ಲಿ ಏನಿರಬೇಕು, ಈ ಸ್ಪಾಂಟೇನಿಯಸ್ ಆಗಬೇಕಾಗಿತ್ತು ಅಂತಂದ್ರೆ ಇಟ್ ಈಸ್ ಸ್ಪಾಂಟೇನಿಯಸ್ ಅಟ್ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ ಮಾತ್ರ ರಿಯಾಕ್ಷನ್ ಇರ್ತದ್ದು ಸ್ಪಾಂಟೇನಿಯಸ್ ಆಗುತ್ತೆ, ಹೌದಾ. ಸೊ ಡೆಲ್ಟಾ ಎಚ್ ಇಸ್ ನೆಗೆಟಿವ್ ಅಂದ್ರೆ ಏನಿದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ನೋಡಿ, ಅಕಾರ್ಡಿಂಗ್ ಟು ಅವರ್ ರಿಯಾಕ್ಷನ್ ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್, ಹೌದಾ. ಸೊ ಇದು ನಮ್ದು ಏನಿದು, ಸೊ ದಿಸ್ ಈಸ್ ಅವರ್ ಇಕ್ವೇಶನ್. ನಮ್ಗೆ ಏನಾಗಬೇಕು, ಡೆಲ್ಟಾ ಜಿ ನೆಗೆಟಿವ್ ಬರಬೇಕು, ಹೌದಾ. ನೀವು ಎಂಡೋಥರ್ಮಿಕ್ ರಿಯಾಕ್ಷನ್ ತಗೊಂಡ್ರಿ, ಇಫ್ ಯು ಟೇಕ್ ಎಂಡೋಥರ್ಮಿಕ್ ರಿಯಾಕ್ಷನ್, ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಏನಿರುತ್ತಾ ಪಾಸಿಟಿವ್ ಇರುತ್ತೆ. ಸೊ ದಿಸ್ ಎಂಟೈರ್ ವ್ಯಾಲ್ಯೂ ಏನಿರಬೇಕು ನಮಗೆ, ದಟ್ ಮಸ್ಟ್ ಬಿ ನೆಗೆಟಿವ್, ಹೌದಾ. ಅಂಡ್ ಹಿಯರ್ ಇನ್ ದಿಸ್ ಕಂಡೀಷನ್ ಟಿ ಇಂಟು ಡೆಲ್ಟಾ ಎಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಡೆಲ್ಟಾ ಎಚ್. ಅವಾಗ ಏನಾಗುತ್ತೆ, ಇದು ನಮ್ಗೆ ಸ್ಪಾಂಟೇನಿಯಸ್ ಆಗುತ್ತಾ, ಸ್ಪಾಂಟೇನಿಯಸ್, ಹೌದಾ. ನೆಕ್ಸ್ಟ್, ಡೆಲ್ಟಾ ಜಿ is negative for exothermic reaction. exothermic reaction ಆಗಬೇಕಾದ್ರೆ ಡೆಲ್ಟಾ ಎಚ್ ವ್ಯಾಲ್ಯೂ ಇರುತ್ತೆ ನೆಗೆಟಿವ್ ಇರುತ್ತೆ, ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಏನಿರುತ್ತೆ, ಇದು ಏನಾಗಿರ್ಬೇಕು ನಮ್ಗೆ, ಇದು ಡೆಲ್ಟಾ ಎಸ್ ಪಾಸಿಟಿವ್ ಇರಬೇಕು, ಹೌದಾ. ಅವಾಗ ಏನಾಗುತ್ತೆ ನಮ್ಗೆ, ಇದು ಸ್ಪಾಂಟೇನಿಯಸ್ ಆಗುತ್ತೆ. ಗೊತ್ತಾಯ್ತಿದು. Okay. With this synopsis over, so ನಾಳೆ ಕ್ಲಾಸ್ ಅಲ್ಲಿ ಏನು ಮಾಡೋಣ, ಇದರದ್ದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ.